ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಇದ್ದು ಈ ಸಮಸ್ಯೆಯನ್ನು ಪರಿಹರಿಸಲು ನಿರ್ಮಾಣ ಹಂತದಲ್ಲಿರುವ ಏರ್ಟೆಲ್ ಟವರ್ಗೂ ಸ್ಥಳೀಯರಿಂದ ಪರ ವಿರೋಧ ವ್ಯಕ್ತವಾಗಿದೆ. ಹೌದು, ಆಧುನಿಕ ಯುಗದಲ್ಲಿ ಮೊಬೈಲ್ ಜಗತ್ತು ಸೃಷ್ಟಿಯಾಗಿದೆ. ಈ ಜಗತ್ತಿಗೆ ಆಸರೆಯಾದ ಮೊಬೈಲ್ ನೆಟ್ವರ್ಕ್ ಇಲ್ಲದ ಗ್ರಾಮೀಣ ಪ್ರದೇಶಗಳಲ್ಲಿ ಬದುಕು ದುಸ್ತರ ಎಂಬಂತಾಗಿದೆ. ಈ ನೆಟ್ವರ್ಕ್ ಸಮಸ್ಯೆಯ ಸುಳಿಯಲ್ಲಿ ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ಗ್ರಾಮ ಕೂಡ ಸಿಲುಕಿಕೊಂಡಿದೆ. ದಟ್ಟಾರಣ್ಯಕ್ಕೆ ಹೊಂದಿಕೊಂಡಿರುವ ಈ ಮಂಚಿಕೇರಿ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ತೀರಾ ಇದೆ. ಈಗಾಗಲೇ BSNL ಟವರ್ ಇದ್ದರೂ ನೆಟ್ವರ್ಕ್ ಸಮಸ್ಯೆ ಬಗೆಹರಿದಿಲ್ಲ. ವಿದ್ಯುತ್ ಇಲ್ಲ ಎಂದರೆ BSNL ಸಿಗ್ನಲ್ಸ್ ಇರಲ್ಲ. ಗ್ರಾಹಕರ ದೂರುಗಳಿಗೆ ಯಾವುದೇ ಸ್ಪಂದನೆಯೂ ಇಲ್ಲ. ಇನ್ನು ವಿದ್ಯುತ್ ಇದ್ದಾಗ ಟವರ್ ಇರುವ ಪ್ರದೇಶದಲ್ಲಿ ಮಾತ್ರ ಸಿಗ್ನಲ್ ಸಿಗುತ್ತದೆ. ಉಳಿದ ಕಡೆಗೆ ಈ ಸಿಗ್ನಲ್ ಬಾರದ ಕಾರಣ ಜನರ ಆಗ್ರಹದ ಮೇರೆಗೆ ಭಾರತದ ಅತ್ಯುತ್ತಮ ನೆಟ್ವರ್ಕ್ ಹೊಂದಿರುವ ಏರ್ಟೆಲ್ ಕಂಪನಿಯು ತನ್ನ ಟವರ್ ನಿರ್ಮಾಣಕ್ಕೆ ಮುಂದಾಗಿದೆ. ಈಗಾಗಲೇ ಟವರ್ ನಿರ್ಮಾಣವಾಗಿದೆ. ಆದರೆ BTS ಅಳವಡಿಸಿ ಸಿಗ್ನಲ್ ಬಿಡುಗಡೆ ಮಾಡಲು ಕೆಲ ಸ್ಥಳೀಯರು ವಿಕಿರಣ ಸೂಸುವ ಸಮಸ್ಯೆಯ ನೆಪದಲ್ಲಿ ತಕರಾರು ಸಲ್ಲಿಸಿದ್ದರಿಂದ ಸಮಸ್ಯೆ ಎದುರಾಗಿದೆ. ಈ ತಕರಾರು ಮಾಡುವ ಕೆಲ ಜನರಿಗೆ ಸಿಗ್ನಲ್ ಸಮಸ್ಯೆ ಇಲ್ಲದ ಕಾರಣ ನೆಟ್ವರ್ಕ್ ಸಮಸ್ಯೆ ಎದುರಿಸುವವರ ಸಂಕಷ್ಟ ಅವರ ಅರಿವಿಗೆ ಬಾರದಂತಾಗಿದೆ. ಅಲ್ಲದೆ ಈಗಿರುವ BSNL ಟವರ್ ನಿಂದ 100 ಮೀಟರ್ ಅಂತರದಲ್ಲಿ ಏರ್ಟೆಲ್ ಟವರ್ ನಿರ್ಮಾಣವಾಗುತ್ತಿದೆ. BSNL ಟವರ್ ನಿಂದ ಸೂಸದ ವಿಕಿರಣ ಸಮಸ್ಯೆ ಈ ಹೊಸ ಟವರ್ ನಿಂದ ಹೇಗೆ ಆಗುತ್ತಾ ಎಂಬ ಪ್ರಶ್ನೆ ಈಗ ಉದ್ಭವಿಸಿದೆ. ಯಾವುದೇ ಕ್ಷೇತ್ರದಲ್ಲಿ ಆರೋಗ್ಯಕರ ಸ್ಪರ್ಧೆ ಇದ್ದರೆ ಗ್ರಾಹಕರಿಗೆ ಉತ್ತಮ ಸರ್ವಿಸ್ ದೊರೆಯಲು ಸಾಧ್ಯ. ಹಾಗಾಗಿ ಈಗಾಗಲೇ ನಿರ್ಮಿಸಲಾದ ಟವರ್ಗೆ ಅತಿ ಶೀಘ್ರದಲ್ಲಿ ಏರ್ಟೆಲ್ ಸಿಗ್ನಲ್ ಬಿಡುಗಡೆ ಮಾಡುವ ಮೂಲಕ ನೆಟ್ವರ್ಕ್ ಸಮಸ್ಯೆ ಇದ್ದವರ ಸಮಸ್ಯೆಯನ್ನ ಪರಿಹರಿಸಬೇಕು. ಇಲ್ಲ ವಿರೋಧ ಮಾಡುವವರ ಆಗ್ರಹಕ್ಕೆ ಬೆಲೆ ನೀಡುವುದಾದರೆ ಮಂಚಿಕೇರಿಯಲ್ಲಿರುವ ಎಲ್ಲಾ ಟವರ್ ಸಿಗ್ನಲ್ ಅನ್ನು ಸ್ಥಗಿತಗೊಳಿಸಬೇಕು. ಇಲ್ಲವಾದರೆ ಸಂಬಂಧಪಟ್ಟ ಇಲಾಖೆಯ ಕಚೇರಿ ಎದುರು ಗ್ರಾಮಸ್ಥರೆಲ್ಲ ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ಹೊಸ ಟವರ್ ಪರವಾಗಿರುವವರು ಎಚ್ಚರಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಟವರ್ ಜಾಗದ ಮಾಲೀಕ ಸಚಿನ್ ಬ್ರೂನೋ ಮಸೈರೇನಸ್ ಅವರು ದೂರ ಸಂಪರ್ಕ ಇಲಾಖೆ ಹಾಗೂ ಸಂಬಂಧಿತ ಪ್ರಾಧಿಕಾರಗಳ ಎಲ್ಲಾ ಮಾರ್ಗಸೂಚಿಯನ್ನ ಪಾಲಿಸಿ ಅಗತ್ಯ ಅನುಮತಿ ಪಡೆದೇ ಟವರ್ ನಿರ್ಮಿಸಲಾಗುತ್ತಿದೆ. ಪರಿಸರ ಮತ್ತು ಸುರಕ್ಷತಾ ನಿಯಮ ಪಾಲಿಸಲಾಗುತ್ತಿದೆ. ವಿಕಿರಣ ಉಂಟಾಗುತ್ತದೆ ಎಂಬುದು ಕೇವಲ ಕಪೋಲಕಲ್ಪಿತ ಸಂಗತಿ ಎಂದು ತಿಳಿಸಿದ್ದಾರೆ. ಇನ್ನು ಮಂಚಿಕೇರಿ ಗ್ರಾಮ ಪಂಚಾಯತ್ PDO ರವಿ ಪಟಗಾರ್ ಅವರನ್ನು ಕೇಳಿದರೆ ಮೊಬೈಲ್ ಟವರ್ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತ್ ನಿಯಮಾನುಸಾರ ನಿರಾಪೇಕ್ಷಣಾ ಪತ್ರ ನೀಡಲಾಗಿದೆ. ವಿಕಿರಣದ ಕಾರಣಕ್ಕಾಗಿ ಟವರ್ ನಿರ್ಮಾಣವನ್ನ ತಡೆಯುವಂತೆ ಕೆಲವರು ಅರ್ಜಿ ನೀಡಿದ್ದಾರೆ. ಆದರೆ ವಿಕಿರಣ ವಿಷಯ ಸರ್ಕಾರ ಮಟ್ಟದಲ್ಲಿ ನಿರ್ಧಾರವಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಒಂದು ವೇಳೆ ವಿಕಿರಣ ಸಮಸ್ಯೆಯ ಕಾರಣಕ್ಕೆ ಈ ಹೊಸ ಟವರ್ ನಿರ್ಮಾಣಕ್ಕೆ ಬ್ರೇಕ್ ಬಿದ್ದರೆ ಇನ್ನು ಪಟ್ಟಣ ಶಹರ ಪ್ರದೇಶಗಳಲ್ಲೂ ವಿಕಿರಣ ಸಮಸ್ಯೆಯೊಡ್ಡಿ ಅಲ್ಲಿನ ಟವರ್ಗಳನ್ನು ಕೂಡ ಸ್ಥಗಿತಗೊಳಿಸುವ ಅಪಸ್ವರ ವ್ಯಕ್ತವಾಗುವ ಸಾಧ್ಯತೆ ಇದೆ. ಹಾಗಾಗಿ ಮಂಚಿಕೇರಿಯಲ್ಲಿ ಈ ಮೊಬೈಲ್ ಟವರ್ ನಿರ್ಮಾಣ ಸಂಬಂಧ ಸ್ಥಳೀಯರಿಂದಲೇ ವ್ಯಕ್ತವಾದ ಪರ ವಿರೋಧದ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹೇಗೆ ಬಗೆಹರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಯಲ್ಲಾಪುರ.